ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾದ ಶ್ರೀ ಬಿಆರ್ ಗವಾಯಿ ಅವರ ಮೇಲೆ ಶೂ ಎಸೆತ ಖಂಡಿಸಿ ದಲಿತ ಪರ ಸಂಘಟನೆಗಳಿಂದ ಪ್ರತಿಭಟನೆ ನಡೆಸಲಾಯಿತು. ಕರ್ನಾಟಕ ರಾಜ್ಯ ವಿವಿಧ ದಲಿತ ಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಶೂ ಎಸೆದು ಅವಮಾನಿಸಿದ ವಕೀಲ್ ಕಿಶೋರ್ ಮೇಲೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಹೇಳಿ ಒತ್ತಾಯಿಸಿ ಗ್ರೇಡ್ 2 ತಹಸೀಲ್ದಾರ್ ಅರಕೇರಿ ಅವರ ಮುಖಾಂತರ ಗೌರವಾನ್ವಿತ ರಾಷ್ಟ್ರಪತಿ ಅವರಿಗೆ ಮನವಿಯನ್ನ ಸಲ್ಲಿಸಲಾಯಿತು. ಈ ವೇಳೆ ವಿವಿಧ ದಲಿತ ಪರ ಸಂಘಟನೆಯ ಮುಖಂಡರಾದ ಮಾಂತೇಶ್ ಸಾಸಬಾಳ, ಗುರುರಾಜ್ ಗುಡಿಮನಿ, ಚಂದ್ರಶೇಖರ್ ನಾಲತವಾಡ, ಯಮನೂರಿ ಚಲವಾದಿ, ತಮ್ಮಣ್ಣ ಕಾಣಗಡ್ಡಿ ಸೇರಿದಂತೆ ಅನೇಕರು ಉಪಸ್ಥಿತರಾಗಿದ್ದರು. ಜಾತಿವಾದಿಯಾದ ಮನುವಾದಿಗಳನ್ನು ನಾವು ಎಂದಿಗೂ ಸಹಿಸುವುದಿಲ್ಲ. ಶೂ ಎಸೆದು ಅವಮಾನಿಸಿರುವ ವಕೀಲನ ಮೇಲೆ ದೇಶದ್ರೋಹ ಪ್ರಕರಣ ದಾಖಲಿಸಿ ಜೀವಾವಧಿ ಶಿಕ್ಷೆ ಒದಗಿಸಬೇಕು ಹಾಗೂ ಕೇಂದ್ರ ಸರ್ಕಾರವು ವಕೀಲನ ಮೇಲೆ ಜಾತಿ ನಿಂದನೆ ಪ್ರಕರಣವನ್ನು ಸ್ವಯಂವಾಗಿ ದಾಖಲಿಸಬೇಕು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಹಾಗೂ ಭಾರತ ಸಂವಿಧಾನದ ನ್ಯಾಯಮೂರ್ತಿಗಳು ನ್ಯಾಯಾಲಯಕ್ಕೆ ಅವಮಾನಿಸುವ ವ್ಯಕ್ತಿಗಳಿಗೆ ದೇಶದ್ರೋಹದ ಪ್ರಕರಣವನ್ನು ಕಡ್ಡಾಯವಾಗಿ ದಾಖಲಿಸಲು ಕೇಂದ್ರ ಸರ್ಕಾರ ಹೊಸ ಕಾನೂನು ರೂಪಿಸಬೇಕು ಹಾಗೂ ಮುಖ್ಯ ನ್ಯಾಯಮೂರ್ತಿಗಳಾದ ಶ್ರೀ ಬಿಆರ್ ಗವಾಯಿ ಅವರು ದಲಿತರು ಎನ್ನುವ ಕಾರಣಕ್ಕೆ ವ್ಯವಸ್ಥಿತ ಸಂಚಿನಿಂದ ಈ ರೀತಿ ಅವಮಾನ ಮಾಡಿರುವುದು ತುಂಬ ಹೇಯ ಕೃತ್ಯವಾಗಿದೆ. ಈ ವಕೀಲ ನ್ಯಾಯಾಲಯ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ದಾನೆ. ಆತನಿಗೆ ದೇಶದ್ರೋಹ ಪ್ರಕರಣದಲ್ಲಿ ಈ ದೇಶದಿಂದ ಗಡೀಪಾರು ಮಾಡಬೇಕು ಹಾಗೂ ಆತನಿಗೆ ಉಗ್ರ ಶಿಕ್ಷೆ ನೀಡಬೇಕು. ಅಲ್ಲದೆ ಭಾರತದಲ್ಲಿ ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಎನ್ನುವ ಕೊಳಕು ಮನಸ್ಸಿನ ಮುಂದೆ ಇಂಥ ಘಟನೆ ಆಗದಂತೆ ಎಚ್ಚರಿಕೆ ವಹಿಸಿ ಸೂಕ್ತ ಆದೇಶ ಮಾಡಬೇಕು. ಎಲ್ಲ ಒಂದು ಸಂವಿಧಾನದಡಿಯಲ್ಲಿ ನಾವು ಬಾಳ್ತಾ ಇರತಕ್ಕಂಥ ಜನಗಳನ್ನ ನೀವು ಒಂದು RSS ಮುಖಂಡರು, RSS ಕಿಡಿಗೇಡಿಗಳು ಈ ತರ ಒಂದು ದಿನ ಒಂದೊಂದು ಹೇಳಿಕೆ ಕೊಡ್ತಾ ಇದ್ರೆ ನಾವು ಯಾರು ಬಳಿಗಳನ್ನು ಇಟ್ಕೊಂಡು ಕೂತಿಲ್ಲ. ಒಂದು ದಿನ ನೀವು ಇದೇ ಕೆಲಸ ಮುಂದುವರೆದರೆ ಒಂದು ದಿನ ಭೀಮಾ ಕೋರೆಗಾವಿ ನಾಡಿನಲ್ಲಿ ನಾವು ಮರು ಭೀಮಾ ಕೋರೆಗಾವನ್ನ ಸೃಷ್ಟಿ ಮಾಡಬೇಕಾಗುತ್ತೆ. ಎಚ್ಚರ, ಇದು ಬಸವನಾಡಿನಲ್ಲಿ ಇದು ಪ್ರಥಮವಾಗಿ ನಾವು ಈ ಕರೆಯನ್ನು ಕೊಡ್ತಾ ಇದ್ದೇವೆ. ಇದು ಕೊನೆಯಲ್ಲ, ಇದು ಆರಂಭ. ಇವತ್ತಿನ ದಿನ ಬಸವನ ಬಾಗೇವಾಡಿ ತಾಲೂಕು ಮಟ್ಟದಲ್ಲಿ, ನಾಳೆ ಜಿಲ್ಲಾ ಮಟ್ಟದಲ್ಲಿ, ಇಡೀ ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ಈ ಹೋರಾಟ ಮುಂದುವರಿಯುತ್ತದೆ. ಒಂದು ವೇಳೆ ನೀವು ಅವನಿಗೆ ತಕ್ಕ ಶಿಕ್ಷೆ ಕೊಟ್ಟು ಅವರನ್ನು ಗಡೀಪಾರು ಮಾಡದೆ ಇದ್ದರೆ ಒಂದು ವೇಳೆ ಇದು ಭೀಮಾ ಕೋರೆಗಾಂವ್ ಆಗುವುದು ನಿಶ್ಚಿತ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಒಕ್ಕೂಟದ ನೇತೃತ್ವದಲ್ಲಿ ಮೊದಲಿಗೆ ಬಸವನಾಡಿನ ಅಣ್ಣ ಬಸವಣ್ಣನನ್ನ ನನ್ನ ಮನದಲ್ಲಿ ಸ್ಮರಿಸುತ್ತಾ ಈ ದೇಶಕ್ಕೆ ಶಾಂತಿಯನ್ನ ನೀಡಿರ್ತಕ್ಕಂಥ ತಥಾಗತ ಗೌತಮ ಬುದ್ಧರನ್ನ ನನ್ನ ಮನದಲ್ಲಿ ಸ್ಮರಣೆ ಮಾಡುತ್ತಾ ಈ ದೇಶದಲ್ಲಿ ನಾವೆಲ್ಲರೂ ಸಮಾನತೆಯಿಂದ ಇರಬೇಕು ಅನ್ನುವಂಥ ಸಾರಿರ್ತಕ್ಕಂಥ ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರನ್ನ ನನ್ನ ಮನದಲ್ಲಿ ಸ್ಮರಿಸುತ್ತಾ ಈ ಒಂದು ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಬಿಆರ್ ಗವಾಯಿ ಅವರ ಮೇಲೆ ಒಬ್ಬ ನೀಚ, ಒಬ್ಬ ಸನಾತನಿಯ ಧರ್ಮೀಯಾಗಿರ್ತಕ್ಕಂಥ ವಕೀಲನಾಗಿರ್ತಕ್ಕಂಥ ರಾಕೇಶ್ ಕಿಶೋರ್ ಎಂಬುವರು ಮೇಲೆ ನಾವೆಲ್ಲರೂ ಈ ದೇಶವನ್ನ ಬಿಟ್ಟು ಓಡಿಸಬೇಕು ಅನ್ನುವಂಥ ಒಕ್ಕೊರಲಿನಿಂದ ನಮ್ಮ ಬಸವನ ಬಾಗೇವಾಡಿ ತಾಲೂಕಿನ ಎಲ್ಲ ಮುಖಂಡರ ನೇತೃತ್ವದಲ್ಲಿ ಇವತ್ತೊಂದು ದಿನ ಏನಪ್ಪಾ ಅಂತಂದ್ರೆ ಅನಿರ್ದಿಷ್ಟವಾದಂಥ ಧರಣಿಯನ್ನು ಹಮ್ಮಿಕೊಂಡಿದ್ದೇವೆ. ಮಲ್ಲಿಕಾರ್ಜುನ್ ಅನ್ನುವಂಥ ಒಬ್ಬ ನ್ಯಾಯಾಧೀಶರು ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಇಲ್ಲದೆ ಅವಮಾನ ಮಾಡಿದ. ಎಲ್ಲಿ ನೋಡ್ತೀರಲ್ಲಿ ಬರೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ, ಮೂರ್ತಿಗಳ ಮೇಲೆ ಕಲ್ಲು ತೂರಾಟ, ದಲಿತರ ಮೇಲೆ ದೌರ್ಜನ್ಯ, ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ. ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದನ್ನೇ ಕೊಟ್ರ ನಾವೆಲ್ಲರೂ ಒಂದು, ನಾವೆಲ್ಲರೂ ಭಾರತೀಯರು ಅನ್ನುವಂಥ ತತ್ವವನ್ನ ಯಾವ ರಾಜಕಾರಣಿಗಳಾಗಿರ್ಲಿ, ಯಾರೇ ಮೇಲ್ಜಾತಿಯವರಾಗಿರ್ಲಿ ಇದನ್ನ ನಡೆಸ್ಕೊಂಡು ಹೋದ್ರೆ ನಾವೆಲ್ಲರೂ ಸುಮ್ಮ ಕುಂದಿರ್ತೀವಿ. ಇಲ್ಲವಾಗಲೇ ಇದಕ್ಕೆ ತಾನು ಹೇಳಿರ್ತಕ್ಕಂಥ ನಮ್ಮ ಆತ್ಮೀಯ ಚಂದ್ರಶೇಖರ್ ನಾಲ್ತೋಡವರು ಭೀಮಾ ಕೋರೆಗಾಂವ್ ಆಗುವುದು ನಿಶ್ಚಿತ ಅನ್ನುವಂಥ ಮಾತನ್ನು ಹೇಳಿ ನಿಮ್ಗೆಲ್ಲರಿಗೂ ಒಂದು ಸುತ್ತ ನನ್ನ ಮುಗಿಸ್ತೀವಿ. ಜೈ ಹಿಂದ್, ಜೈ ಪ್ರಭುತ್ವ. ಮಣಿಯುತ್ತಾ ಇವತ್ತಿನ ದಿನ ನನ್ನ ದೇಶದಲ್ಲಿ ಇಡೀ ಜಗತ್ತಿನಲ್ಲೇ ನಡೆಯುವಂಥ ಕೃತ್ಯವನ್ನ ನಮ್ಮ ದೇಶದಲ್ಲಿ ನಡೆದಿದೆ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಂದ್ರ ಇಡೀ ನಮ್ಮ ದೇಶಕ್ಕೆ ಬಡವರಿಗಾಗಲಿ ಶ್ರೀಮಂತರಿಗಾಗಲಿ ಯಾವಲ್ಲಿ ಬೇರೆ ಬೇರೆ ಕೋರ್ಟ್ಗಳಲ್ಲಿ ನಮಗೆ ನ್ಯಾಯ ಸಿಗಲಾರದ ಸಮಯದಲ್ಲಿ
ನಾವು ಸುಪ್ರೀಂ ಕೋರ್ಟಿಗೆ ಹೋದರೆ ಅಲ್ಲಿ ನಮ್ಗೆ ಯಾವುದೇ ರೀತಿ ನ್ಯಾಯ ಸಿಗತೈತಿ. ಅಂಥ ವಕೀಲರ ಅಂಥ ಜಡ್ಜ ನಮ್ಮ ದೇಶದ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಮೇಲೆ ಒಬ್ಬ ದುಷ್ಟ ವಕೀಲರು ಆದಂಥ ಅವರು ರಾಕೇಶ್ ಅವರು ನಮ್ಮ ಜಡ್ಜ್ ಮೇಲೆ ತಮ್ಮ ಮನೆಯಲ್ಲಿ ಬಿಡಕ್ಕೆ ಒಂದು ಚಪ್ಪಲ್ ಮನೆಯಲ್ಲಿ ಬಿಡಕ್ಕೆ ಕೂಡ ನಾವು ಅಸಹ್ಯ ಪಡ್ತೇವೆ. ಕಾಲಿಗೆ ಹಾಕೋ ಚಪ್ಪಲ್ ಅದನ್ನು ಅವರು ಒಬ್ಬ ನಮ್ಮ ದೇಶದ ದೊಡ್ಡ ಪ್ರಜೆಯ ಮೇಲೆ ಇವತ್ತಿನ ದಿನ ಬೂಟನ್ನು ಎಸೆದಿದ್ದಾರೆ ಅಂತಾರೆ. ಇವತ್ತಿನ ಹೆಸರು ಕೂಡ ಸಾಕಷ್ಟು ರಾಜಕಾರಣಿಗಳು ಮತ್ತು ನಮ್ಮ ಜಿಲ್ಲೆಯಲ್ಲಿರುವಂಥ ಎಲ್ಲ ರಾಜಕಾರಣಿಗಳು ಎಲ್ಲ ಬೇರೆ ನಮ್ಮ ರಾಜ್ಯದಲ್ಲಿರುವಂಥ ರಾಜಕಾರಣಿಗಳು ಎಲ್ಲರೂ ಇವತ್ತಿನ ದಿನ ಕೈ ಕೊಡುವ ಸುಮ್ ಕೂತಾರೆ ಮನೆಯಲ್ಲಿ. ಯಾಕಂದ್ರೆ ಇವ್ರಿಗೆ ಏನಾಗೈತೆ ಅಂದ್ರೆ ಯಾರ ಮೇಲೆ ಎಸ್ತಾರ ನಾವ್ಯಾಕಾದ್ರೆ ವಿಚಾರ ಮಾಡ್ಬೇಕು ಅನ್ನುವಂಥ ತಲೆ ಹೋಗ್ಬಿಟ್ಟೈತಿ. ಇವ್ರ ಮೇಲೆ ಎಸೆಯುವಂಥ ಮುಂದೆ ಇವತ್ತು ಒಬ್ಬ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಮೇಲೆ ಎಸ್ತಾರ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ಈ ತಾಲೂಕಲ್ಲಿ ಕೋರ್ಟಲ್ಲಿ ಇರ್ಬೋದು ಮತ್ತು ಯಾವುದೇ ಕಾರ್ಯಾಲಯಗಳಲ್ಲಿ ಯಾವುದೇ ಸರ್ಕಾರಿ ಕಾರ್ಯಾಲಯಗಳಲ್ಲಿ ಮುಂದಿನ ದಿನಮಾನಗಳಲ್ಲಿ ಇದೇ ಸಲಿಗೆ ಸಿಕ್ತಂದ್ರೆ ಇನ್ನು ಎಲ್ಲರೂ ಇದೇ ಥರ ಮಾಡ್ಬೋದು ಹೋಗ್ತಾರ. ಅದಕ್ಕೆ ಇವತ್ತಿನ ದಿನ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಎಲ್ಲರೂ ಒಗ್ಗಟ್ಟುಕೊಂಡು ಇಂಥ ವ್ಯಕ್ತಿಗಳನ್ನು ಬೇಗನೆ ನಮ್ಮ ದೇಶ ಬಿಟ್ಟು ಗಡಿಪಾರ ಮಾಡಬೇಕು. ಗಡಿಪಾರ ಮಾಡದಿದ್ರೆ ಮುಂದಿನ ದಿನಮಾನಗಳಲ್ಲಿ ಇಷ್ಟು ಜನ ಬಂದಾರ ಹೋರಾಟಕ್ಕೆ. ಇನ್ನು ಹಳ್ಳಿಯಲ್ಲಿ ಪ್ರತಿಯೊಂದು ಹಳ್ಳಿಯಿಂದ ಎಲ್ಲ ದೀನರಾಗಿರ್ಬೋದು, ದಲಿತರಾಗಿರ್ಬೋದು, ಪ್ರತಿ ಬಡವರಾಗಿರ್ಬೋದು ಎಲ್ಲರೂ ನಾವು ಎಚ್ಚೆತ್ತುಕೊಂಡು ಮುಂದಿನ ದಿನಮಾನದಲ್ಲಿ ಸಾಕಷ್ಟು ಜನ ಬಂದು ತಹಸೀಲ್ದಾರ್ ಆಫೀಸ್ ಮುಂದೆ ಆಗಿರ್ಬೋದು, DC ಆಫೀಸ್ ಮುಂದೆ ಆಗಿರ್ಬೋದು ಇನ್ನೂ ಉಗ್ರವಾದ ಹೋರಾಟ ಮಾಡ್ತೇವೆ ಅವ್ರನ್ನ ಬಂಧಿಸಿಲ್ಲ ಅಂತೇಳಿ ಹೇಳುತ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ. ನಾನು ಅಖಂಡ ಕರ್ನಾಟಕ ರೈತ ಸಂಘ ತಾಲೂಕು ಅಧ್ಯಕ್ಷ ಉಮೇಶ್ ವಾಲಿಕಾರ್. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.